ಈ ಸರ್ಕಾರದ ಅಚೀವ್ಮೆಂಟ್ಸ್ ಕಳೆದ ಒಂದು ವರ್ಷ ನೋಡ್ಬೇಕು ಅಂದ್ರೆ 2 ಸಂತಿ. ಬೆಲೆ ಏರಿಕೆ, ಆಡು ಮುಟ್ಟದ ಸೊಪ್ಪಿಲ್ಲ, ಸಿದ್ದರಾಮಯ್ಯ ಸರ್ಕಾರ ಬೆಲೆ ಏರಿಸದ ವಸ್ತು ಇಲ್ಲ. ತಾಳಪ್ಪ, ನನ್ನ ಕೆಲಸ ನಾನು ಮಾಡ್ತೀನಿ. ಈಗ ಹಾಲಿನ ದರ ಏರಿಕೆ ಆಗಿದೆಯಲ್ಲಪ್ಪ. ಜನನ ಮರಣ ಪ್ರಮಾಣ ಪತ್ರದ ಬೆಲೆ, ವಿದ್ಯುತ್ ದರ ಏರಿಕೆ, ಕುಡಿಯುವ ದರದ ಏರಿಕೆ, ಕುಡಿಯುವ ನೀರು, ಬಿಬಿಎಂಪಿ ಕಸ ಶುಲ್ಕದ ಏರಿಕೆ, ಬೆಂಗಳೂರಿನಲ್ಲಿ ವಸತಿ ವಾಣಿಜ್ಯ ಕಟ್ಟಡಗಳಿಗೆ ಹೊಸ ದರ, ಬಸ್ ಟಿಕೆಟ್ ದರ, ಬಿಡಿಎ ಆಸ್ತಿ ತೆರಿಗೆ, ಡೀಸೆಲ್ ಸೆಸ್, ಅವರ ಅವಧಿಯಲ್ಲಿ ರಿಜಿಸ್ಟ್ರೇಷನ್ ಸೆಸ್, ಅಫಿಡವಿಟ್ ಬೆಲೆ, ಲಿಫ್ಟ್, ಟ್ರಾನ್ಸ್ಫಾರ್ಮರ್, ಜನರೇಟರ್ ಅದಕ್ಕೆ ಪರಿಶೀಲನಾ ಶುಲ್ಕ, ರೈತರ ಹೊಸ ಕೊಳವೆ ಬಾವಿ ಶುಲ್ಕ, ಐಪಿ ಸೆಟ್, ಇನ್ ಬಿಡಿ ಲಾಲ್ಬಾಗ್ ಪ್ರವೇಶಾಧಾರ ಇರ್ಬೋದು, ಬಿಬಿಎಂಪಿ ಇರ್ಬೋದು, ಕೊನೆ PhD ಪರೀಕ್ಷೆ ದರನ್ನು ಕೂಡ ಬಿಟ್ಟಿಲ್ಲ. ಇದನ್ನ ಬೆಲೆ ಏರಿಕೆ ಅಂತೂ ಮಾಡಿದ್ದೀರಾ. ಎರಡನೇದು ಮೈ ಓನ್ಲಿ ರಿಕ್ವೆಸ್ಟ್ ಟು ಸೀನಿಯರ್ ಮೆಂಬರ್ ಇಸ್, ಇವೆಲ್ಲಾನು ಓಕೆ ಒಪ್ಕೊಂತೀವಿ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಯಾರ್ ಕಂಟ್ರೋಲ್ ಅಲ್ಲಿ ಇದೆ? ಪೆಟ್ರೋಲ್ ಡೀಸೆಲ್ ದರ ಯಾರ್ ಕಂಟ್ರೋಲ್ ಅಲ್ಲಿ ಇದೆ? ಗೋಲ್ಡ್ ರೇಟು ಯಾರ್ ಕಂಟ್ರೋಲ್ ಅಲ್ಲಿ ಇದೆ? ಬೆಳ್ಳಿ ಯಾರ್ ಕಂಟ್ರೋಲ್ ಅಲ್ಲಿ ಇದೆ? ನಮ್ಮ ಡಾಲರ್ ಮತ್ತೆ ರುಪಿ ವ್ಯತ್ಯಾಸ ಯಾರ್ ಕಂಟ್ರೋಲ್ ಅಲ್ಲಿ ಇದೆ? ಅರ್ಧ ಅಷ್ಟೇ ಮಾತ್ರ ಕತೆ ಹೇಳೋದಲ್ಲ, ಪೂರ್ತಿ ಕತೆ ಹೇಳಬೇಕು. ಈಗ ಉದಾಹರಣೆ ಕೊಡ್ತೀನಿ. ತೊಗರಿದೆ ಇಲ್ಲ ಚರ್ಚೆ ಎಲ್ಲ ವಿಷಯ ಬಗ್ಗೆ ನೀವು ಮಾತಾಡಿ. ಸಾಮಾನ್ಯ ಜನ ಇಲ್ಲಿ ಮಾತಾಡಿ. ನೀವು ವಿಶ್ವಮಾನವರು ಸುರೇಶ್ ಕುಮಾರ್ ಅವರು ಒಂದ್ ನಿಮಿಷ ಇಲ್ಲ ಅಧ್ಯಕ್ಷರೇ, ನಂದೇನು ಬೆಳ್ಳಿ ಚಿನ್ನ ಬಿಟ್ಬಿಡೋಣ, ಆಯ್ತು ಬಿಡಿ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಯಾರಿಗೆ ಸರ್? ಯಾರು ತೊಗರಿ ತಗೋತಾರೆ? ಸುರೇಶ್ ಕುಮಾರ್ ಮಾತನಾಡೋದು ತಗೋತಾರೆ. ಸರ್ಕಾರ ಏನು ಏರಿಕೆ ಮಾಡಿದೆ ಸಾಮಾನ್ಯ ಜನರಿಗೆ ಅರ್ಥ ಇದು ಏನು? ಸಾಮಾನ್ಯ ಸುರೇಶ್ ಕುಮಾರ್ ಅವರು ಹೇಳಿದ್ದು ನಿಮ್ಮ ಸರ್ಕಾರ ಏನ್ ಜಾಸ್ತಿ ಮಾಡಿದೆ ಅದನ್ನು ಮಾತ್ರ ಇಲ್ಲ. ಸ್ಟಾಂಪ್ ಪೇಪರ್ ಜಾಸ್ತಿ ಮಾಡಿದೆ. ಸ್ಟಾಂಪ್ ಪೇಪರ್ ಸೆಂಟ್ರಲ್ ಪೆಟ್ರೋಲ್ ಡೀಸೆಲ್ ಇವ್ರು ₹3 ಈಗ ಏನಾದ್ರು ಇದು ನೀವೇ ಹೇಳ್ತಾ ಇದ್ರಿ ರಷ್ಯಾದಿಂದ ಕಚ್ಚಾ ತೈಲು ಸಸ್ತಾಗಿ ಸಿಗ್ತಾ ಇದೆ ಅಂತ. ಬೆನಿಫಿಟ್ ಶುಡ್ ಬಿ ಅದ್ ಮಾಡ್ತಾ ಇದ್ದಾರೆ. ಇಲ್ಲ, 100 ರೂಪಾಯಿಗಿಂತ ಜಾಸ್ತಿ ಪ್ರತಿ ಲೀಟರ್. ಈಗ ಬೇಸ್ಡ್ ಆನ್ ದಟ್ ನೀವು ಕಮ್ಮಿ ಮಾಡಿ ಆಟೋಮೆಟಿಕ್ ಕಮ್ಮಿ ಆಗುತ್ತೆ. ಸುರೇಶ್ ಕುಮಾರ್ ಅವರು ನಾವು ಬೆಲೆ ಏರಿಕೆ ನಾವು ಸುರೇಶ್ ಒಂದ್ ನಿಮಿಷ ಸುರೇಶ್